49 ರೂಪಾಯಿ ಇಲ್ಲ ರೇ 69 ರೂಪಾಯಿನೂ ನಾನು ಕೊಡ್ತೀನಿ. ಈ ರೇಟಿಗೆ ಇದಕ್ಕೆ 69 ರುಪೀಸು ಕೊಡ್ಬೋದು. ಹಾಯ್ ಎಲ್ಲ ನಮಸ್ತೆ ಇದ್ದಿದ್ರೆ ನಾನು ಗುಜಾನಂದ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಬೇರೆ ಒಂದು ಲೊಕೇಶನ್ಗೆ ಬಂದಿದ್ದೀವಿ. ಎಲ್ಲಪ್ಪ ಅಂದರೆ ನೀವು ಇಲ್ಲಿ ನೋಡ್ಬೋದು ಮಜಾ ತಿಂಡಿ ಅಂತ ಹೇಳ್ಬಿಟ್ಟು ಇಲ್ಲಿ 49 ರೂಪಾಯಿಗೆ ಟಿಫನ್ ಕೊಡ್ತಾ ಇದ್ದಾರೆ. 5 ಥರದ ಐಟಮ್ಗಳಿರುತ್ತೆ. ಇದು ಎಲ್ಲಂತ ಲೊಕೇಶನ್ ಹೇಳ್ತೀನಿ, ಸೇವ್ ಮಾಡ್ಕೊಂಬಿಡಿ. ಯಾಕಂದರೆ ಲೊಕೇಶನ್ ಅಂತ ತುಂಬ ಕೇಳ್ತಾ ಇರ್ತೀರ. ಅದಕ್ಕೆ ಇಲ್ಲಿ ನೋಡ್ಬಿಡಿ NTI ಲೇಔಟ್ ಅಂತಿದು, NTI ಗ್ರೌಂಡ್ ಇದು ವಿದ್ಯಾರಣ್ಯಪುರ ರೋಡು. ಇದು ಬಂದ್ಬಿಟ್ಟು ವಿದ್ಯಾರಣ್ಯಪುರ ಬಸ್ ಸ್ಟಾಪ್ಗೆ ಹೋಗುತ್ತೆ. ಓಕೆ, ಅದರ ಪಕ್ಕದಲ್ಲೇ ಇರುವಂತಹ ಮಜಾ ತಿಂಡಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು 49 ರೂಪಾಯಿಗೆ ಮಜಾ ಕಾಂಬೋ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ಮಿನಿ ಮಸಾಲೆ ದೋಸೆ ಇರುತ್ತೆ, ಮಿನಿ ವಡ ಇರುತ್ತೆ, ಸಿಂಗಲ್ ಇಡ್ಲಿ ಇರುತ್ತೆ, ಕೇಸರಿ ಬಾತ್ ಇರುತ್ತೆ, ರೈಸ್ ಬಾತ್ ಇರುತ್ತೆ. ಈ ಎಲ್ಲ ಐಟಮ್ಗಳು ನೀವೇನು ನೋಡ್ತಾ ಇದ್ದೀರಾ, ಈ ಎಲ್ಲ ಐಟಮ್ಗಳು ಕೂಡ ಕೇವಲ 49 ರೂಪಾಯಿ. ಅದು ಅಲ್ಲದೆ ಇದು ಲಿಮಿಟೆಡ್ ಆಫರು. 9ನೇ ವರ್ಷದ ವಾರ್ಷಿಕೋತ್ಸವಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಟೈಮಿಂಗ್ ಬಂದ್ಬಿಟ್ಟು 7:30 10 ಗಂಟೆ, ಮಂಡೇ ಟು ಸಾಟರ್ಡೆ. ಲೊಕೇಶನ್ ಬಂದ್ಬಿಟ್ಟು HFT ಲೇಔಟು, ನೆಕ್ಸ್ಟು NTI ಗ್ರೌಂಡು, ವಿದ್ಯಾರಣ್ಯಪುರ ಲೊಕೇಶನ್ನು. ನೋಡ್ಬೋದು, ನೋಡಿ ಒಳಗಡೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಒಳಗಡೆ ಇದ್ದಾರೆ. ಬೆಳಿಗ್ಗೆ 7:30 ಅಂದರೆ 7:30 ತುಂಬ ಜನ ಬರೇ ಎಲ್ಲರೂ ಬಂದವರೆಲ್ಲನೂ ಕೂಡ ಅದು ಕಾಂಬೋನೇ ತೊಗೋತಾ ಇದ್ದಾರೆ. ಬನ್ನಿ ಇವಾಗ ಒಳಗಡೆ ಹೋಗೋಣ, ನಾವು ಟೇಸ್ಟ್ ನೋಡೋಣ. ಅದ್ರ ಜೊತೆಗೆ ತಿಂದವ್ರು ಏನು ಹೇಳ್ತಾರೆ, ಓನರ್ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಟೇಸ್ಟ್ ನೋಡೋಣ, ಟೇಸ್ಟ್ ಮುಖ್ಯ. ಓಕೆ ಬನ್ನಿ ಹೋಗೋಣ. ನಮಸ್ತೆ. ಫಸ್ಟ್ ಕ್ಲಾಸ್ ಆಗಿದೆ ಬಾ, ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ಸು ಅವ್ರು ಕೊಟ್ಟಿದ್ದಾರೆ. ಒಂದು ಇಡ್ಲಿ, ಒಂದು ವಡೆ, ಆಮೇಲೆ ಸ್ವಲ್ಪ ಇದು ಯಾವುದು ಬಾತ್, ಒಂದು ಕೇಸರಿ ಬಾತ್, ಎಲ್ಲ ಚೆನ್ನಾಗಿದೆ ಬಾ. ಒಂದು 40 ರೂಪಾಯಿ ತುಂಬ ಕಮ್ಮಿ, ಇನ್ನೂ ಜಾಸ್ತಿ ಕೊಡ್ಬೋದು. ನಾನು ಕೊಡ್ತೀನಿ, ಕೊಡ್ಬೋದು. 49 ರೂಪಾಯಿ ಇಲ್ಲ ರೇ 69 ರೂಪಾಯಿನೂ ನಾನು ಕೊಡ್ತೀನಿ. ಈ ರೇಟಿಗೆ ಇದಕ್ಕೆ 69 ರುಪೀಸು ಕೊಡ್ಬೋದು. ನಾನು ರೆಗ್ಯುಲರ್ಗೆ ಬರ್ತೀನಿ, ಬಟ್ ಕಾಂಬೋ ಇವತ್ತು ಫಸ್ಟ್ ತೊಗೊಳ್ತಾ ಇದ್ದೀನಿ. ತುಂಬ ದಿವಸ ಆಯಿತು ನಾನು ಹೊರಗಡೆ ಹೋದೆ, ಫಸ್ಟ್ ಟೈಮ್ ತೊಗೊಳ್ತಾ ಇದ್ದೀನಿ. ಅಲ್ಲಿ ಬರ್ತೀನಿ ರೆಗ್ಯುಲರ್. ಇದೆ ವಿದ್ಯಾರಣ್ಯಪುರದಲ್ಲಿ ಇರ್ತೀನಿ, ಫಸ್ಟ್ ಬ್ಲಾಕಲ್ಲಿ ಇರ್ತೀನಿ. ಎಲ್ಲ ಸುತ್ತಮುತ್ತ ಎಲ್ಲ ಹೋಟೆಲ್ ಹೋಗ್ತೀನಿ ನಾನು. ಎಲ್ಲ ಕಡೆಯೂ ಎಲ್ಲ ಚೆನ್ನಾಗಿದೆ, ಇದೂ ಚೆನ್ನಾಗಿದೆ. ಒಂದೊಂದಿಗೆ ಒಂದೊಂದು ಸ್ಪೆಷಾಲಿಟಿ ಇದೆ. ಫಸ್ಟ್ ಕ್ಲಾಸ್. ಇಲ್ಲ, ಏನು ಕಾಂಪ್ರಮೈಸ್ ಇಲ್ಲ ರೀ. ಅವರಿಗೆ ರೆಗ್ಯುಲರ್ ಆಗಿ ಕೊಡೋದು. ಇವಾಗ ಈ ಬಾತು ನೀವು ಫುಲ್ಲು ಬಾತು ತೊಗೊಂಡ್ರೂ ಇದೇ ಕೊಡ್ತಾರೆ. ಇದಕ್ಕೋಸ್ಕರ ಸೆಪರೇಟಾಗಿ ಮಾಡಲ್ಲ ಅವರು. ವಡೆ ಅಫ್ಕೋರ್ಸ್ ಸೈಜ್ ಸ್ವಲ್ಪ ಚಿಕ್ಕದಾಗಿ ಮಾಡಬೇಕು ಅವರು, ಬಟ್ ಅದೇ ಇಟ್ಟು ಹಾಕ್ಬಿಟ್ಟು ಮಾಡಬಾರ್ದಲ್ಲ. ಸ್ಪೆಷಲ್ ಆಗಿ ಅದಲ್ಲ ಅವರೆಲ್ಲ ಚೆನ್ನಾಗಿರೋದು, ಒಳ್ಳೆಯವರು, ಬರೋರಿ, ಒಳ್ಳೆ ಮನುಷ್ಯ ಅವರು. ನಾನು ನೋಡ್ತಾ ಇದ್ದೀನಲ್ವ ಫಸ್ಟ್ ಡೇಯಿಂದ, ಅಲ್ಲಿದ್ದರಲ್ಲ, ಅಲ್ಲಿಂದ ನೋಡ್ತಾ ಇದ್ದೀನಿ. ಫಸ್ಟ್ ಕ್ಲಾಸ್, ಎಲ್ಲ ಹೈಲಿ ರೆಕಮೆಂಡೆಡ್. ಗಣೇಶ್. ಓಕೆ ಸಾಂಬಾರು ಕೊಡಿ. ಸಾಂಬಾರು ಕೊಡಿ. ಸ್ನೇಹಿತರೆ, ನಾವು ಕೂಡ ಇವಾಗ ಕಾಂಬೋನ ತಗೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಕಾಂಬೋದಲ್ಲಿ ನಮಗೆ ಕೊಟ್ಟಿರೋದು ಇವಾಗ ಅಂತಂದರೆ ಒಂದು ದೋಸೆ, ಒಂದು ಮಸಾಲೆ ದೋಸೆ, ಅದ್ರ ಜೊತೆಗೆ ಒಂದು ಇಡ್ಲಿ, ಒಂದು ವಡೆ, ಒಂದು ಇಡ್ಲಿ, ಅದ್ರ ಜೊತೆಗೆ ಕೇಸರಿ ಬಾತು. ಓಕೆ, ನೆಕ್ಸ್ಟ್ ತಗೊಳಕ್ಕೆ ಹೋದರೆ ರೈಸ್ ಬಾತು ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಮಗೆ ಉಪ್ಪಿಟ್ಟು ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಸಾಂಬಾರು, ಅದ್ರ ಜೊತೆಗೆ ಚಟ್ನಿ. ಇದೆಲ್ಲವೂ ಕೂಡ 49 ರುಪೀಸ್, 49 ರೂಪಾಯಿಗೆ ನಮಗೆ ಸಿಗುತ್ತೆ. ಅಲ್ಲಿ ಒಬ್ಬ ತಾತನ ಮಾತಾಡ್ಸಿದೆ ಕೇಳಿದ್ರು, ಅಂದರೆ 49 ರೂಪಾಯಿ ಕೊಡ್ತಾಯಿದ್ದಾರೆ, ಅಂದರೆ ಕಡಿಮೆ ಪ್ರೈಸ್ಗೆ ಕೊಡ್ತಾಯಿದ್ದಾರೆ ಅಂತೇಳ್ಬಿಟ್ಟು ಕ್ವಾಲಿಟಿ ಇರಲ್ಲ, ಕ್ವಾಂಟಿಟಿ ಇರಲ್ಲ ಅಂತ ಹೇಳಿದ್ರು.
ಬಟ್ ಇದು 69 ರೂಪಾಯಿ ಅಲ್ಲ 70 ರೂಪಾಯಿ ಕೊಟ್ಟರು ನಾನು ಅಂದರೆ ತಿಂದು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ತಾತ ಕೂಡ ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು. ಇವಾಗ ಇನ್ನೊಂದೇನಪ್ಪ ಅಂದರೆ ನಾನು ಅಕಸ್ಮಾತ್ ನೀವೇನಾದರೂ ಕಾಂಬೋ ಬಿಟ್ಟು ಸಪ್ರೇಟಾಗಿ ಮಸಾಲೆ ದೋಸೆ ಬೇಕು ಅಂದ್ರಿ, ಸಪ್ರೇಟಾಗಿ ವಡೆ ಬೇಕು ಅಂದ್ರಿ, ಸಪ್ರೇಟಾಗಿ ಇಡ್ಲಿ ಬೇಕಂದ್ರಿ ಅಂತ ಅಂದ್ಕೊಂಡ್ರೆ ಇವೇ ಒಂದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ನೀವು ಅಂದರೆ ಏನು ಅಂದರೆ ಇಲ್ಲಿ ಬಂದ್ಬಿಟ್ಟು ಒಂದು ಸ್ವಲ್ಪ ಮಿನಿ ಅಂತ ಹೇಳಿದ್ದಾರೆ, ಆಲ್ರೆಡಿ ಮಿನಿ ಮಸಾಲೆ ದೋಸೆ ಅಂತಲೇ ಹೇಳಿದ್ದಾರೆ, ಮಿನಿ ವಡೆ ಅಂತಲೇ ಹೇಳಿದ್ದಾರೆ, ಮಿನಿ ಇಡ್ಲಿ ಅಂತಲೇ ಹೇಳಿದ್ದಾರೆ. ಅಂದರೆ ಕ್ವಾಂಟಿಟಿ ಅಂದರೆ ಟೇಸ್ಟ್ ವೈಸ್ ನೋಡೋಕ್ಕೆ ಹೋದರೆ ಅದೇ ಹಿಟ್ಟು. ಈಗೇನು ದೊಡ್ಡ ಮಸಾಲೆ ದೋಸೆಗೆ ಏನು ಯೂಸ್ ಮಾಡ್ತಾರೆ ಅದೇ ಹಿಟ್ಟು, ಇಡ್ಲಿಗೆ ಏನು ಯೂಸ್ ಮಾಡ್ತಾರೆ, ದೊಡ್ಡ ಇಡ್ಲಿಗೆ ಏನು ಯೂಸ್ ಮಾಡ್ತಾರೆ ಅದೇ ಹಿಟ್ಟು, ದೊಡ್ಡ ವಡೆಗೆ ಏನು ಹೇಳ್ತಾರೆ ಅದೇ ಹಿಟ್ಟು. ಬಟ್ ಸೈಜ್ ಅಷ್ಟೇ ಚಿಕ್ಕದು, ಟೇಸ್ಟ್ ವೈಸ್ ಎಲ್ಲ ಸೇಮ್ ಇರುತ್ತೆ ಅಂತಲೂ ಹೇಳಿದ್ರು. ಬಟ್ ನಾನು ಇವಾಗ ಟೇಸ್ಟ್ ನೋಡೋಕ್ಕೆ ಬರ್ತಾಯಿದ್ದೀನಿ. ತುಂಬ ಕ್ರೌಡ್ ಇತ್ತು. 10 ಗಂಟೆ ಒಳಗಡೆ ಬಂದರೆ ನಿಮಗೆ ಸಿಗುತ್ತೆ, 10 ಗಂಟೆ ಮೇಲೆ ಬಂದರೆ ಸಿಗಲ್ಲ. ನನ್ನ ಟೈಮ್ ಆಗಿರೋದು ಇವಾಗ 10 ಗಂಟೆ ಎಷ್ಟು 15 ನಿಮಿಷ 10 ನಿಮಿಷ ಏನೋ ಆಗೈತೆ. ಅಷ್ಟರಲ್ಲೇ ರೈಸ್ ಬಾತ್ ಖಾಲಿ ಆಗಿಬಿಟ್ಟು ಉಪ್ಪಿಟ್ಟಿದೆ ಅಂತಂದರು, ಕೊಡಿ ಯಾವುದಾದ್ರೂ ಕೊಡಿ ಅಂತಂದೆ. ಇವಾಗ ಫಸ್ಟಿಗೆ ನಾವು ಮಸಾಲೆ ದೋಸೆ ತಿನ್ನೋಣ. ಫುಲ್ ಎಣ್ಣೆ ಹಾಕ್ಬಿಟ್ಟು ಮಸಾಲೆ ದೋಸೆಗೆ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ, ಸಖತ್ತಾಗಿರುತ್ತೆ. ನಾರ್ಮಲ್ ಮಸಾಲೆ ದೋಸೆನೇ, ಬಟ್ ಅದು ಚಿಕ್ಕ ಸೈಜ್ ಅಷ್ಟೇ ಚಿಕ್ಕದು. ಟೇಸ್ಟು ಚೆನ್ನಾಗಿದೆ. ತುಂಬ 9 ವರ್ಷ ಆಯಿತು ಅಂತೆ, ಅಂದರೆ 9 ವರ್ಷದಿಂದ ಆ ಟೇಸ್ಟ್ ಕೊಟ್ಟಿರೋದಕ್ಕೆ 9 ವರ್ಷ ಇರೋದು, ಇಲ್ಲ ಅಂದರೆ ಇರೋಕ್ಕಾಗಲ್ಲ. ತುಂಬ ಚೆನ್ನಾಗಿದೆ ಟೇಸ್ಟು. ಒಳ್ಳೆ ನೋಡಿ, ಆಯಿಲ್ ಅಷ್ಟೇನು ಬರಲ್ಲ, ಅಷ್ಟೇನು ಆಯಿಲಾಗಿ ಮಾಡಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ವೀಟು ಕೇಸರಿ ಬಾತ್ ಆಹಾ ನೋಡಿ, ಮುಟ್ಟಿದ್ರೆ ಹೆಂಗಾಗ್ತಾಯಿದೆ. ವಾವ್, ಸೂಪರ್ ಆಗೈತೆ ಕೇಸರಿ ಬಾತ್ ಅಂತೂ. ಕೇಸರಿ ಬಾತ್ ಸೂಪರ್ ಆಗೈತೆ, ತುಂಬ ಚೆನ್ನಾಗಿದೆ ನೋಡಿ. ಇವಾಗ ಬೇಗ ಆಗ್ಬಿಡುತ್ತೆ ಅಷ್ಟೇ. ಇಡ್ಲಿ ನಾರ್ಮಲ್ ಇಡ್ಲಿ, ನಾರ್ಮಲ್ ಹೊರಗಡೆ ಏನು ಕೊಡ್ತಾರೆ ಅದೇ ಇಡ್ಲಿ ಕ್ವಾಂಟಿಟಿ. ತುಂಬ ಚೆನ್ನಾಗಿದೆ, ಇಡ್ಲಿನೂ ಕೂಡ ತುಂಬ ಚೆನ್ನಾಗಿದೆ, ಸಾಂಬಾರು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ, ಹೆಸರೇ ಇಡಂಗಿಲ್ಲ ಇದಕ್ಕೆ, ತುಂಬ ಚೆನ್ನಾಗಿದೆ. 49 ರೂಪಾಯಿಗೆ ಸಫಿಷಿಯೆಂಟ್ ಒಬ್ಬರಿಗೆ. ಒಂದು ಮಸಾಲೆ ದೋಸೆ ತಗೊಳಕ್ಕೆ ಹೋದ್ರೇ ನಮಗೆ 40 ರೂಪಾಯಿ 45 ರೂಪಾಯಿ ಇರುತ್ತೆ, ಇಷ್ಟೆಲ್ಲ ಐಟಮ್ ಕೊಡ್ತಾಯಿದ್ದಾರೆ. ಲೊಕೇಶನ್ ಬಂದ್ಬಿಟ್ಟು ನಿಮಗೆ NTI ಗ್ರೌಂಡ್ ಇದೆ ಪಕ್ಕ, NTI ಗ್ರೌಂಡ್ ಪಕ್ಕದಲ್ಲೇ ಇರುವಂಥದ್ದು. ಈ ಕಡೆ ಹೋದರೆ ನಿಮಗೆ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ ಸಿಗುತ್ತೆ, BL ಕಡೆಯಿಂದ ಬಂದು ಹೋದರೆ ವಿದ್ಯಾರಣ್ಯಪುರ ಬಸ್ ಸ್ಟಾಪ್ ಸಿಗುತ್ತೆ. ಲೊಕೇಶನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ಲೂ ಕೂಡ ಹಾಕಿರ್ತೀನಿ. ಹಾಂ ಇದೊಂದು ಟೇಸ್ಟ್ ನೋಡಿಲ್ಲಲ್ಲ ಇನ್ನು. ಉಪ್ಪಿಟ್ಟು ಒಂದು ಟೇಸ್ಟ್ ನೋಡೋಣ. ಚಿಕ್ಕದು ಕಾಣಿಸುತ್ತೆ, ಬಟ್ ಚಿಕ್ಕದಿಲ್ಲ, ಇಲ್ಲಿ ಜಾಸ್ತಿ ಇದೆ ನೋಡಿ. ಇಲ್ಲಿ ಎಷ್ಟಿದೆ ಅಂತ, ಜಾಸ್ತಿ ಇದೆ. ಉಪ್ಪಿಟ್ಟು ಚೆನ್ನಾಗಿದೆ. ಎಲ್ಲ ಐಟಮ್ ರೀ ಪೈಸಾ ವಸೂಲು ಅನ್ಬೋದು. 49 ರೂಪಾಯಿಗೆ ವರ್ತು, ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸಲ ಟೇಸ್ಟ್ ನೋಡಿ. ಲಿಮಿಟೆಡ್ ಆಫರ್ ಇದೆ, ಮಿಸ್ ಮಾಡಬೇಡಿ. ಓಕೆ ಸರ್, ನಮಸ್ತೆ. ನಮಸ್ತೆ. ಏನು ಸರ್ ಇದ್ರೆ ಸರ್ ಹೋಟೆಲ್ ಹೆಸರು? ಮಜಾ ತಿಂಡಿ. ಏನು ಕಾಂಬೋ ಕೊಡ್ತಾ ಇದ್ದೀರಾ ಸರ್? ಇದು ನಮ್ಮದು 9th ಆ್ಯನಿವರ್ಸರಿ ಆಫರ್ ಕೊಡ್ತಾ ಇದ್ದೀವಿ. ಅಲ್ಲಿ ಮಿನಿ ಮಸಾಲೆ ಬರುತ್ತೆ, ಮಿನಿ ವಡೆ, ಒಂದು ಸಿಂಗಲ್ ಇಡ್ಲಿ ಬರುತ್ತೆ, ರೈಸ್ ಬಾತು, ಕೇಸರಿ ಬಾತ್ ಇಷ್ಟು ಬರುತ್ತೆ. ಅದರ ಚಟ್ನಿ ಸಾಂಬಾರು. ಓಕೆ, 49 ರೂಪೀಸ್. 49 ರೂಪೀಸ್. ಯಾವಾಗಿಂದ ಸ್ಟಾರ್ಟ್ ಮಾಡಿ ಸರ್? ಈ ಮಂತ್ ಈ ಮಾರ್ಚ್ 1st ಓಕೆ
ಅಂದರೆ 9th ಆ್ಯನಿವರ್ಸರಿಗೋಸ್ಕರ 9th ಆ್ಯನಿವರ್ಸರಿ ಒಂದು ನಮ್ಮ ಕಡೆಯಿಂದ ಒಂದು ವಿದ್ಯಾರಣ್ಯಪುರ ಜನತೆಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತ ಒಂದು ಆಫರ್ ಕೊಟ್ಟಿದ್ದೀವಿ. ಓಕೆ ಮತ್ತೆ ಏನೇನು ಸಿಗುತ್ತೆ ಸರ್ ಇದು? ಇಲ್ಲಿ ನಮ್ಮಲ್ಲಿ ಮಸಾಲೆ ದೋಸೆ, ಇಡ್ಲಿ ವೆರೈಟೀಸ್ ಇದ್ದಾವೆ. ವೆರೈಟಿ ತಟ್ಟೆ ಇಡ್ಲಿ ಸಿಗುತ್ತೆ, ಸಬ್ಬಕ್ಕಿ ಇಡ್ಲಿ ಅಂತ ಸಿಗುತ್ತೆ, ರವೆ ಇಡ್ಲಿ, ಚಿಪ್ಲು ಇಡ್ಲಿ. ಆಮೇಲೆ ದೋಸೆ ವೆರೈಟೀಸ್ ಇದೆ, ಬೆಣ್ಣೆ ಮಸಾಲೆ, ಮೆದು ದೋಸೆ ಅಂತ, ಓಪನ್ ಬಟರ್, ಆನಿಯನ್, ರವೆ ದೋಸೆ ಇಷ್ಟು ಸಿಗುತ್ತೆ. ಆಮೇಲೆ ಮಧ್ಯಾಹ್ನ ನಂತರ ಚೈನೀಸ್ ಫುಡ್ ಸಿಗುತ್ತೆ, ನಾರ್ತ್ ಇಂಡಿಯನ್ ಫುಡ್ ಸಿಗುತ್ತೆ. ಇಷ್ಟು ಅಂದರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಆಫರ್ ಇದೆ ಸರ್ ಅದು? ಮಾರ್ನಿಂಗ್ 7:30 10 o'clockವರೆಗೆ ಇರುತ್ತೆ ಆಫರ್. ಉಳಿದಿರೋ ಟೈಮ್ಗೆ ನಾರ್ಮಲ್ ಆಗಿ ರನ್ ಆಗ್ತಾರೆ? ನಾರ್ಮಲ್ ಆಗಿ ರನ್ ಆಗ್ತಾರೆ. ಅದು ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ ಸರ್ ನಿಮ್ಮದು? ಬೆಳಿಗ್ಗೆ ಎಷ್ಟು ಗಂಟೆಯಿಂದ ರಾತ್ರಿ ಎಷ್ಟು ಗಂಟೆ? ಬೆಳಿಗ್ಗೆ 7ಗೆ ಓಪನ್ ಇರುತ್ತೆ, ರಾತ್ರಿ 9:30 10ವರೆಗೆ ಓಪನ್ ಇರ್ತೀವಿ ನಾವು. ಓಕೆ ಓಕೆ. ಅಂದರೆ ತಿಂಡಿ ಅಷ್ಟೇನಾ ನಿಮ್ಮದು? ಊಟದ ಊಟ ಮಧ್ಯಾಹ್ನ ಮೀಲ್ಸ್ ಇರುತ್ತೆ, ಸೌತ್ ಮೀಲ್ಸ್ ಇರುತ್ತೆ. ಓಕೆ ಓಕೆ. ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಲೊಕೇಶನ್ ಎಲ್ಲಿ ಬರುತ್ತೆ? ಲೊಕೇಶನ್ ಇದು ವಿದ್ಯಾರಣ್ಯಪುರ NTA ಗ್ರೌಂಡ್ ಹತ್ರ. ಓಕೆ. ಏನು ಸರ್ ಈಗ ನಿಮ್ಮದು ನೋಡೋದು ಇಲ್ಲೆಲ್ಲ ನ್ಯೂಸಲ್ಲೆಲ್ಲ ಬಂದಿತ್ತು ಸರ್. ಓಕೆ. ಏನು ಸರ್ ಅದು ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದ್ದೆ ಯಾವ ರೀತಿ? ನಾವು 3 ಫ್ರೆಂಡ್ಸ್ ಕಾಲೇಜ್ ಇಂಜಿನಿಯರಿಂಗ್ ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಮಾಡಿ ಕ್ಲಾಸ್ಮೇಟ್ಸ್ ನಾವು. ಏನೋ ಒಂದು ಮಾಡ್ಬೇಕಂತಿದ್ವಿ, ಆಮೇಲೆ ಮಾಡಿದ್ವಿ ನಾವು ಇದನ್ನ. ಸರ್ ಏನು ಅಲ್ಲ ಕೆಲಸಕ್ಕೆ ಇದಕ್ಕೆ ಹೋಗಿದ್ರಾ ಏನು ಸರ್? ಇಲ್ಲ ಬಿಟ್ಟು ಬಂದ್ರಾ ಏನು ಮುಗಿದ ತಕ್ಷಣ ಮಾಡಿದ್ರೆ ಸರ್? ಇಲ್ಲ ಕೆಲಸಕ್ಕೆ ಹೋಗಿ ಆಮೇಲೆ ಸ್ಟಾರ್ಟ್ ಮಾಡಿದ್ದೀವಿ. ಹೌದು. ಓಕೆ ಸರ್, ತಮ್ಮ ಹೆಸರು? ಹರಿಪ್ರಸಾದ್. ಥ್ಯಾಂಕ್ ಯು.